ವಿಶುದ್ಧಿ ಅಥವಾ ಶುದ್ಧಿ ಅಂದರೆ ತತ್ವಜ್ಞಾನ, ಸ್ವಚ್ಛವಾದ ತತ್ವಜ್ಞಾನ ಅಂತ ಕೂಡ ಅರ್ಥ ಆಗ್ಬೋದು. ಸಾಮಾನ್ಯವಾಗಿ ಅದಕ್ಕೆ ಸ್ವಚ್ಛತೆ, ಪಾವಿತ್ರ್ಯ ಅಂತ ಹೀಗೆಲ್ಲ ಅರ್ಥ. ಆದರೆ ಪ್ರಸಂಗಾನುಸಾರವಾಗಿ ಈಗ ಅರ್ಥ ಆಗ್ಬೋದು. ಭಾಗವತದ 2ನೇ ಸ್ಕಂದದ 10ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ ವರ್ಣಯಂತಿ ಮಹಾತ್ಮಾನಃ ಶ್ರುತೇನಾರ್ಥೇನ ಚಾಂಚಸ ಅಂತ ಶ್ಲೋಕ ಇದೆ. ಪುರಾಣಗಳಲ್ಲಿ 10 ಸಂಗತಿಗಳನ್ನು ವರ್ಣನೆ ಮಾಡಿದ್ದಾರೆ. ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ ಇತ್ಯಾದಿ ರೂಪದಲ್ಲಿ. ಅಲ್ಲಿ 10ನೇದ್ದಾದ್ದು ಭಗವಂತ, ಅವನ ಆಶ್ರಯ ಅಂತ ಕರೀತಾರೆ. ಅಲ್ಲಿ ಆ ಆಶ್ರಯ ಅನಿಸ್ಕೊಂಡಿರುವ ಭಗವಂತನ ವಿಶುದ್ಧರ್ಥಂ ತತ್ವಾವಧಾರಣೆಗೋಸ್ಕರ ಈ 9 ಸಂಗತಿಗಳನ್ನು ತಿಳ್ಕೊಳ್ಬೇಕು, ಅದನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ ಅಂತ ಅದರ ಅರ್ಥ. ಇಲ್ಲಿ ಸೀತಾ ವಿಶುದ್ಧಿ, ಸೀತೆಯ ಸಮಾಚಾರ ಅನ್ನೋ ಅರ್ಥದಲ್ಲಿ ಕೆಲವು ಕಡೆ ಬೇರೆ ಬೇರೆ ಕಾವ್ಯಗಳಲ್ಲೂ ಈ ವಿಶುದ್ಧಿ ಅನ್ನೋದನ್ನ ಹೀಗೆ ಸಮಾಚಾರ, ಸುದ್ದಿ ಅನ್ನೋ ಅರ್ಥದಲ್ಲಿ ಕೂಡ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ತತ್ವಜ್ಞಾನ, ಸರಿಯಾದ ತಿಳುವಳಿಕೆ ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಪ್ರಾಯ ವಿಶುದ್ಧಿ ಅನ್ನೋದಕ್ಕೆ ನೇರವಾಗಿ ಜ್ಞಾನ ಅನ್ನೋ ಅರ್ಥ, ಅದರಲ್ಲೂ ತತ್ವಜ್ಞಾನ ಅನ್ನೋ ಅರ್ಥ ಇಲ್ಲೇ ಇರಬಹುದು. ವಿಶುದ್ಧಿ ಅಂದರೆ ಸ್ವಚ್ಛತೆ ಅಂತ ಅರ್ಥ. ಯಾವುದರ ಸ್ವಚ್ಛತೆ? ಭಗವಂತನಲ್ಲಿ ಸ್ವಚ್ಛತೆ. ಭಗವಂತನನ್ನು ಸ್ವಚ್ಛ ಮಾಡುವುದಕ್ಕಾಗಿ ಇವುಗಳನ್ನೆಲ್ಲ ತಿಳಿಯುವುದು ಅಂತ ಅರ್ಥ ಅಲ್ಲ. ಆದರೆ ನಮ್ಮ ಭಗವಂತನ ಕುರಿತಾದ ನಮ್ಮ ಜ್ಞಾನದಲ್ಲಿ ಸ್ವಚ್ಛತೆ, ಸ್ಪಷ್ಟತೆ ಮೂಡುವುದಕ್ಕೋಸ್ಕರ ಇದನ್ನೆಲ್ಲ ವರ್ಣನೆ ಮಾಡುವುದು ಅಂತ ಅರ್ಥ. ಹಾಗಾಗಿ ಪ್ರಾಯ ಶುದ್ಧಿ ಅಥವಾ ವಿಶುದ್ಧಿ ಅನ್ನೋದಕ್ಕೆ ತತ್ವಜ್ಞಾನ ಅಂತ ಶಕ್ತಿ ವೃತ್ತಿಯಿಂದ ಅರ್ಥ ಇಲ್ಲ ಅಂತ ಕಾಣಿಸ್ತದೆ. ಆದರೂ ಸೀತಾ ವಿಶುದ್ಧಿ ಇತ್ಯಾದಿ ಕಡೆಗಳಲ್ಲಿ, ಆನಂದ ರಾಮಾಯಣ ಮೊದಲಾದ ಕಾವ್ಯಗಳಲ್ಲಿ ಹಾಗೆ ಒಂದು ಶಬ್ದ ಪ್ರಯೋಗ ಇರೋದನ್ನು ಹಿಂದೆ ನೋಡಿದ್ವಿ ನಾವು. ಕನ್ನಡ ಕೋಶಗಳಲ್ಲಿ ಈ ಕೆಲವು ಕಡೆ ಹೀಗೆ ಕಂಡು ಬರ್ತದೆ. ಸ್ವಚ್ಛತೆ ಮಾಡುವಿಕೆ ಅಂತೆಲ್ಲ ಇರುವುದಲ್ಲದೆ ಎಚ್ಚರ, ಪರಿವೆ, ಸಮಾಚಾರ, ಸುದ್ದಿ ಅಂತ ಹೀಗೆಲ್ಲ ಇದೆ. ಶುದ್ಧಿ ಅನ್ನೋದಕ್ಕೆ ಎಚ್ಚರ ಮತ್ತು ಪರಿವೆ ಅಂತ ಅರ್ಥ ಇರೋದನ್ನು ಗಮನಿಸಬೇಕು. ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಸಂಸ್ಕೃತದಲ್ಲಿ ಹಾಗೆ ಹೇಳೋದು ಕಷ್ಟ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ, ಉತ್ತರ ಕರ್ನಾಟಕದಲ್ಲಿಯೂ ಕೂಡ ಬೆಳಗಾವಿಯ ಕನ್ನಡ, ಧಾರವಾಡದ ಕನ್ನಡ, ರಾಯಚೂರು, ಗುಲ್ಬರ್ಗಗಳ ಕನ್ನಡ ಹೀಗೆಲ್ಲ ಸ್ವಲ್ಪ ಭಿನ್ನ ಭಿನ್ನವೇ ಆಗಿರ್ತವೆ. ನನಗಿದು ಬೆಳಗಾವಿಯ ಕನ್ನಡದಲ್ಲಿ ಕಂಡು ಬಂದಿದೆ. ಅವ ಸುದ್ದಿಯಾಗಿಲ್ಲ ಅಂತಂತಾರೆ. ಆ ವ್ಯಕ್ತಿ ಸುದ್ದಿ ಒಳಗಿಲ್ಲ ಅಂತ, ಅಂದರೆ ಎಚ್ಚರದೊಳಗಿಲ್ಲ ಅಂತ ಅದರ ತಾತ್ಪರ್ಯ. ಸಂಸ್ಕೃತದಲ್ಲಿ ಹಾಗೆ ಪ್ರಯೋಗ ಮಾಡಬಹುದೋ ಇಲ್ಲೋ ನಮಗೆ ಗೊತ್ತಿಲ್ಲ. ಅದಕ್ಕೆ ಸ್ಟ್ಯಾಂಡರ್ಡ್ ಪ್ರಯೋಗ ಯಾವ್ದಾದ್ರು ಕಂಡು ಬಂದರೆ ಮಾಡಬಹುದು, ಇಲ್ಲದೆ ಹೋದರೆ ಹೇಳೋದು ಕಷ್ಟವೇ. ಅಂತೂ ಶುದ್ಧಿ ಅಂದರೆ ತತ್ವಜ್ಞಾನ ಅಂತ ಅರ್ಥ ಅಂತೂ ಲಾಕ್ಷಣಿಕವಾಗಿಯೋ ಅಥವಾ ಶಕ್ತಿಯಿಂದ ಲಭ್ಯವಾಗಿಯೋ ಇದೆ. ಅದನ್ನು ನಾವೀಗಿದ್ದೆಲ್ಲ ಕಡೆ ಕಂಡಿದ್ದೀವಿ. ಅದನ್ನ ಜೊತೆ ಹಂಚಿಕೊಂಡಿದ್ದೇನೆ. ಭಾಗವತದ 2ನೇ ಸ್ಕಂದದ 9ನೇ ಅಧ್ಯಾಯದ ಭಾಗವತದ 2ನೇ ಸ್ಕಂದದ 10ನೇ ಅಧ್ಯಾಯದ 2ನೇ ಶ್ಲೋಕ ಇದೆ.